ನಮಸ್ಕಾರ. ನಾನು ಡಾಕ್ಟರ್ ಲಲಿತಾಂಬ ಎನ್ನಾರ್. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕಾ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾನು ನಿಮಗೆ ವಿದ್ಯಾರ್ಥಿ ಚಟುವಟಿಕೆಗಳು ತರಗತಿಯಲ್ಲಿ ಹೇಗಿರಬೇಕು, ಅದರಲ್ಲಿಯೂ ಸಾಹಿತ್ಯ ವಿದ್ಯಾರ್ಥಿಗಳು ಯಾವೆಲ್ಲ ಬಗೆಯ ಒಂದು ಪಾಠ ಪ್ರವಚನಗಳ ಜೊತೆಗೆ ವಿವಿಧ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಒಂದು ಭಾಷಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬೇಕು ಅನ್ನುವುದನ್ನು ಕುರಿತು ತಿಳಿಸಿಕೊಡ್ತೇನೆ. ಈ ದಿನ ನಾನು ನಿಮಗೆ ಮಳೆಗಾರ ಕನ್ನಡದ ಒಂದು ದಲಿತ ಆತ್ಮಕಥೆ ತುಂಬಾಡಿ ರಾಮಯ್ಯ ಅವರು ಬರೆದಿರ್ತಕ್ಕಂಥದ್ದು. ಈ ಒಂದು ಕೃತಿಯನ್ನು ಓದಿದಂತಹ ನೀವು ವಿದ್ಯಾರ್ಥಿಗಳು, ಅಂತಿಮ BA ಐಚ್ಛಿಕ ಕನ್ನಡದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು, ಇದರ ಸಂಬಂಧಿತವಾಗಿ ಯಾವೆಲ್ಲ ಬಗೆಯ ಒಂದು ತರಗತಿಯ ಚಟುವಟಿಕೆಗಳನ್ನು ಮಾಡಬಹುದು, ಯಾವ ರೀತಿ ಒಂದು ಚಿಂತನೆಯ ಒಂದು ವಿಚಾರಗೋಷ್ಠಿಗಳನ್ನು ನಡೆಸಬಹುದು ಅನ್ನೋದ್ರ ಬಗೆಗೆ, ಹಾಗೆ ಈ ತುಂಬಾಡಿ ರಾಮಯ್ಯನವರ ಆತ್ಮಕಥೆಯಲ್ಲಿ ಅಭಿವ್ಯಕ್ತವಾಗಿರುವ ಅವರ ಇಡೀ ಜೀವನದ ಅನೇಕ ಮೆಟ್ಟಿಲುಗಳು, ಬದುಕಿನ ಹಲವು ಒಂದು ಸಿಹಿ ಕಹಿ ಅನುಭವಗಳೆಲ್ಲ ಏನಿದೆ, ಆ ಅನುಭವಗಳ ಹಿನ್ನೆಲೆಯಲ್ಲಿ ನಿಮ್ಮ ಬದುಕನ್ನು, ನಿಮ್ಮ ಸುತ್ತ ಇರುವ ಸಮಾಜವನ್ನು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ, ಈ ಸಮಾಜದ ಒಂದು ರಚನೆಯ ಒಂದು ವ್ಯವಸ್ಥೆಯ ಒಳಗೆ ಇರ್ತಕ್ಕಂತಹ ಆ ಒಂದು ದೋಷವನ್ನು ಮತ್ತು ಆ ಸಮಾಜದಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕಾಗಿದೆ ಅನ್ನುವಂತಹ ಕೆಲವು ವಿಚಾರಗಳನ್ನು ಇದೆಲ್ಲ ಬಹಳ ಮುಖ್ಯವಾಗಿ ಚರ್ಚೆ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ಇಂತಹ ಒಂದು ದಲಿತ ಆತ್ಮಕಥೆಯನ್ನು ಅಧ್ಯಯನ ಮಾಡುವುದಕ್ಕೆ ಯಾಕಿಡಬೇಕು, ಯೋಚನೆ ಮಾಡಿ ಅಲ್ವಾ? ಹಾಗಾಗಿ ನನಗನ್ಸೋದೇನೆಂದರೆ, ಯಾವುದೇ ಒಂದು ಸಾಹಿತ್ಯ ಕೃತಿಯನ್ನು ನಿಮಗೆ ಕೇವಲ ಒಂದು ಪರೀಕ್ಷೆಯ ದೃಷ್ಟಿಯಿಂದ ಅಧ್ಯಯನ ಮಾಡೋದು ಬೇರೆ, ಆದರೆ ಅಂಥ ಒಂದು ಸಾಹಿತ್ಯ ಕೃತಿ ನಿಮ್ಮ ಒಳಗೆ ಮೀಟಬಹುದಾದಂತಹ ಒಂದು ಹೊಸ ಒಂದು ಸಂಚಲನವನ್ನು, ಒಂದು ಸಮಾಜವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದ್ರ ಬಗೆಗೆ, ಈ ವ್ಯವಸ್ಥೆಯ ಎಲ್ಲ ಬಗೆಯ ಆ ಸೂಕ್ಷ್ಮಾತಿ ಸೂಕ್ಷ್ಮ ಅದರ ಹುನ್ನಾರಗಳ ಬಗೆಗೆ ಎಚ್ಚರಿಕೆಯಿಂದ ಅದನ್ನು ಅವಲೋಕನ ಮಾಡುವ, ಅವುಗಳ ತಂದು ಒಡ್ಡತಕ್ಕಂತಹ ನಾನಾ ಸಮಸ್ಯೆಗಳನ್ನು, ಅದು ಸವಾಲುಗಳನ್ನು ಎದುರಿಸುವ ಬಗೆಯನ್ನು ನೀವು ಕಲಿತಾ ಹೋಗಬೇಕಾಗತ್ತೆ. ಇದು ನಿಮ್ಮ ಬದುಕಿನ ವ್ಯಕ್ತಿತ್ವ ವಿಕಸನದಲ್ಲಿ ಒಂದು ಭಾಗ. ಜಗತ್ತನ್ನು ನೋಡಿ ನಮ್ಮ ವ್ಯಕ್ತಿತ್ವ ವಿಕಸನ ಆಗ್ತಕ್ಕಂಥದ್ದು ಒಂದು ಬಗೆ, ಆದರೆ ಈ ಜಗತ್ತಿನ ಒಂದು ಪ್ರತಿಬಿಂಬದ ಹಾಗೆ ನಮ್ಮ ಸುತ್ತಮುತ್ತ ಇರುವ ಸಮಾಜದ ಒಂದು ಪ್ರತಿಬಿಂಬವೂ ಗತಿಬಿಂಬವೂ ಆಗಿರ್ತಕ್ಕಂಥ ಈ ಸಾಹಿತ್ಯ ಕೃತಿಗಳ ಅಧ್ಯಯನ ಏನಿದೆ, ನಿಜವಾಗಲೂ ಕೂಡ ಒಂದು ಸೀರಿಯಸ್ ರೀಡಿಂಗ್ ಅಂತ ನಾವೇನು ಹೇಳ್ತೀವಿ, ಅದು ನಮ್ಮ ಚಿಂತನೆಯನ್ನು ಮತ್ತಷ್ಟು ಸೂಕ್ಷ್ಮಗೊಳಿಸುತ್ತೆ, ಹರಿತಗೊಳಿಸುತ್ತೆ, ಮನುಜುಗೊಳಿಸುತ್ತೆ. ಹೆಚ್ಚು ಈ ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಸಹಾಯ ಮಾಡುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಅಂಥ ಕೆಲವು ವಿಚಾರಗಳನ್ನು ಯಾವ ರೀತಿ ನೀವು ತರಗತಿಯ ಚಟುವಟಿಕೆಯಲ್ಲಿ ಅಳವಡಿಸಿಕೊಂಡು ನಿಮ್ಮ ಇಡೀ ತರಗತಿಯಲ್ಲಿ ಅಂತಹ ಒಂದು ಸೃಜನಶೀಲವಾದಂಥ ಮತ್ತು ವೈಚಾರಿಕವಾದಂಥ ಚರ್ಚೆಗಳನ್ನು, ಒಂದು ಸಂವಾದಗೋಷ್ಠಿಗಳನ್ನು ನೀವು ನಡೆಸಬಹುದು, ಅದು ನಿಮ್ಮ ಒಂದು ಭಾಷಾ ಕೌಶಲ್ಯವನ್ನು, ಇತ್ಯಾದಿಗಳನ್ನು, ನಿಮ್ಮ ಒಂದು ಸಂವಹನ ಕೌಶಲ್ಯವನ್ನು, ನಿಮ್ಮ ಆತ್ಮಶಕ್ತಿಯನ್ನು ಹೇಗೆ ಅದು ವೃದ್ಧಿಸುತ್ತೆ ಅನ್ನೋದ್ರ ಬಗೆಗೆ ಒಂದು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ನೀವು ಈ ತರಗತಿ ಚಟುವಟಿಕೆಗಳನ್ನು ಮಾಡಬೇಕು, ಮತ್ತು ತರಗತಿಗಳಲ್ಲಿ ಒಂದು ಗುಂಪು ಚರ್ಚೆಗಳನ್ನು ನೀವು ಆಯೋಜಿಸಬೇಕು, ವಿದ್ಯಾರ್ಥಿ ಸೆಮಿನಾರ್ಗಳನ್ನು ನೀವು ಯಾಕೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕೇವಲ ಪಠ್ಯದ ಅಧ್ಯಯನ ಬೋಧನೆ, ಅಧ್ಯಾಪನ ಬೋಧನೆ, ಅದರ ಬಗೆಗೆ ಪರೀಕ್ಷೆ ಬರೆಯೋದು ಇದೆಲ್ಲ ಒಂದು ಭಾಗ. ಆದರೆ ನೀವು ಒಂದು ಭಾಷಾ ಕೌಶಲ್ಯವನ್ನು ಕಲಿಯುವಾಗ ಬಹಳ ಮುಖ್ಯವಾದಂಥ ಕೌಶಲ್ಯಗಳು ಓದುವುದು, ಅರ್ಥೈಸಿಕೊಳ್ಳುವುದು, ಬರೆಯುವುದು, ಮಾತನಾಡುವುದು, ಆಲಿಸುವುದು, ಅರ್ಥೈಸಿಕೊಳ್ಳುವುದು. ಹೀಗೆ ಬರೆಯುವ, ಓದುವ, ಕೇಳಿಸಿಕೊಳ್ಳುವ ಮತ್ತು ಅರ್ಥ ಮಾಡಿಕೊಂಡು ಮಾತನಾಡ್ತಕ್ಕಂಥ ಈ 4 ಬಗೆಯ ಕೌಶಲ್ಯಗಳೇನಿದೆ, ಇದು ಬಹಳ ಮುಖ್ಯ.
ಇದು ಇತ್ತೀಚಿನ ಕಾಲಘಟ್ಟದಲ್ಲಂತೂ ಎಲ್ಲರಿಗೂ ಕೂಡ ಮುಖ್ಯ. ಏಕೆಂದರೆ ಹಿಂದೆ ನಿಮಗೆ ನಿಮ್ಮ ಅಂಕಪಟ್ಟಿಯ ಆಧಾರವಾದ ಮೇಲೆ ಅಂಕಪಟ್ಟಿಯನ್ನು ನೋಡಿ ನಿಮಗೆ ಕೆಲಸಗಳನ್ನು ಕೊಡ್ತಾ ಇದ್ದ ಕಾಲ ಒಂದಿತ್ತು. ಆದರೆ ಇವತ್ತು ಹಾಗಿಲ್ಲ. ಇವತ್ತು ಭಾಷೆ ಅನ್ನುವುದು ಅತ್ಯಂತ ಶ್ರೇಷ್ಠವಾದಂತಹ ನಿಮ್ಮ ಕೌಶಲ್ಯವಾಗಬೇಕಾಗಿದೆ. ಭಾಷೆಯ ಮುಖಾಂತರವೇ ನೀವು ಹೇಗೆ ಒಂದು ಆಡಳಿತವನ್ನು ನಡೆಸಬಲ್ಲರಿ, ಹೇಗೆ ನಿಮಗೆ ಕೊಟ್ಟ ಕೆಲಸವನ್ನು ನಿಭಾಯಿಸಬಲ್ಲರಿ, ಹೇಗೆ ಕೊಟ್ಟಂತಹ ಯಾವುದೋ ಒಂದು ಚಟುವಟಿಕೆಯನ್ನು, ಒಂದು ಟಾಸ್ಕನ್ನು ನಿಭಾಯಿಸಬಲ್ಲರಿ, ನಿಮ್ಮ ಗುಂಪಿನ ಒಳಗಡೆಗೆ ನೀವು ಹೇಗೆ ಕೆಲಸ ಕಾರ್ಯಗಳನ್ನು ಇತರರೊಂದಿಗೆ ಸೇರಿ ಮಾಡಬಲ್ಲಿರಿ, ಅವರಿಗೆ ನಿಮ್ಮ ವಿಚಾರಗಳನ್ನು ಒಂದು ಕನ್ವಿನ್ಸ್ ಮಾಡೋದಕ್ಕೆ, ಅವರಿಗೆ ಒಪ್ಪಿಸುವುದಕ್ಕೆ, ಅವರಲ್ಲಿ ಒಂದು ಒಡಂಬಡಿಕೆಯನ್ನು ತರೋದಕ್ಕೆ ನಿಮ್ಮಲ್ಲಿ ಎಷ್ಟು ಕೌಶಲ್ಯ ಇದೆ ಇತ್ಯಾದಿಗಳೆಲ್ಲವನ್ನು ಇವತ್ತು ಹೊರಗಿನ ಒಂದು ಪ್ರಪಂಚ ಗಮನಿಸತ್ತೆ, ಗುರುತಿಸತ್ತೆ ಮತ್ತು ಅದಕ್ಕೆ ಮಾನ್ಯತೆಯನ್ನು ಕೊಡುತ್ತೆ. ಇದುವರೆಗಿನ ತರಗತಿಯ ಒಂದು ಬೋಧನೆಯ ಒಂದು ವೈಖರಿ ಏನಿತ್ತು ಅದು ನಿಮಗೆ ಟೀಚರು ಹೇಳುವಂಥದ್ದು ಒಂದು ಟ್ರೆಡಿಷ್ನಲ್ ಮೆಥಡ್ ಅಂತ ನಾವೇನು ಹೇಳ್ತೀವಿ, ಸಂಪ್ರದಾಯವಾದ ಅದು ಚಾಕ್ ಆನ್ ಟಾಕ್ ಮೆಥಡು. ಟೀಚರ್ ಹೇಳ್ತಾ ಇರ್ತಾರೆ, ನೀವು ಕೇಳಿಸ್ಕೊಳ್ಳುವಂಥದ್ದು. ಹೆಚ್ಚು ಅಲ್ಲಿ ವಿದ್ಯಾರ್ಥಿ ಮತ್ತು ಅಧ್ಯಾಪಕರ ನಡುವೆ ಹೆಚ್ಚು ಚಟುವಟಿಕೆಗಳಿಗೆ ಅವಕಾಶ ಇಲ್ಲದೆ ಕೇವಲ ಕೇಳಿಸಿಕೊಳ್ಳುವ ಒಂದು ಕೌಶಲ್ಯವನ್ನು ಮಾತ್ರವೇ ನೀವು ಬೆಳೆಸ್ಕೊಂಡ್ಬಿಟ್ಟಿರ್ತೀರಿ. ಆದರೆ ನಿಮಗೆ ಒಂದು ಕ್ಷಣ ಆ ಒಂದು ವೇದಿಕೆಯನ್ನು ನಿಮಗೆ ಕೊಟ್ಟು ನಿನ್ನ ವಿಚಾರಗಳನ್ನು ನಿನ್ನ ಗೆಳೆಯರ ಜೊತೆಗೆ ಹಂಚಿಕೊಂಡ ತಕ್ಷಣ ಅನೇಕ ವಿದ್ಯಾರ್ಥಿಗಳಲ್ಲಿ ಒಂದು ಭಯ, ಒಂದು ರೀತಿಯಲ್ಲಿ ತೊದಲುವಿಕೆ, ಒಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು, ಆತ್ಮವಿಶ್ವಾಸ ಇಲ್ಲದೇ ಇರುವಂಥದ್ದು, ಇಂಥದ್ದನ್ನೆಲ್ಲ ನಾವು ಗಮನಿಸ್ತೀವಿ. ಇಂತಹ ಕೆಲವು ನ್ಯೂನತೆಗಳನ್ನು ವಿದ್ಯಾರ್ಥಿ ದೆಸೆಯಲ್ಲಿ ಇರುವಾಗಲೇ ನೀವು ದಾಟಬೇಕು. ಇಲ್ಲದೇ ಇದ್ರೆ ನಿಮಗೆ ಹೆಚ್ಚು ಹೆಚ್ಚು ನೀವು ಪ್ರಬುದ್ಧರಾಗ್ತಾ ಬಂದ ಹಾಗೆ ಅಥವಾ ವಯಸ್ಸಿನಲ್ಲಿ ಹಿರಿಯರಾಗ್ತಾ ಬಂದ ಹಾಗೆ ನಿಮಗೆ ಹೆಚ್ಚು ಹೆಚ್ಚು ಒಂದು ಕಾನ್ಷಿಯಸ್ ಆಗ್ತಾ ಹೋಗ್ತೀರಾ. ನೀವು ಯಾರು ಏನಂತಾರೋ, ಯಾರು ಮುಂದೆ ನಾನು ಎಲ್ಲಿ ತೊದಲ್ತೇನೋ, ಯಾರು ನಗ್ತಾರೋ, ನನ್ನನ್ನು ಯಾರು ಒಂದು ಗೇಲಿ ಮಾಡ್ತಾರೋ ಅನ್ನುವ ತರಹದ ಒಂದು ತೀವ್ರವಾದಂತಹ ಒಂದು ಸೆಲ್ಫ್ ಕಾನ್ಷಿಯಸ್ನೆಸ್ ಹೆಚ್ಚಾಗ್ತಾ ಬರುತ್ತೆ. ಈ ರೀತಿ ತಮ್ಮ ಬಗೆಗೆ ಯಾರು ಏನಂತಾರೋ ಅನ್ನುವಂಥ ಒಂದು ಭಾವನೆ ಯಾವಾಗ ನಿಮಗೆ ಬರುತ್ತೋ ನಿಮ್ಮ ವಿಶ್ವಾಸ ಅಂತಕ್ಕಂಥದ್ದು ಕುಗ್ಗಿ ಹೋಗುತ್ತೆ, ಒಂದು ಭಯ ಅನ್ನೋದು ಬರುತ್ತೆ. ಮೊದಲು ನೀವು ಇಂತಹ ಭಯಗಳನ್ನು ಒಂದು ವೇದಿಕೆಗೆ ಹತ್ತತಕ್ಕಂಥದ್ದು, 10 ಇರಲಿ, 100 ಇರಲಿ, 1000 ಇರಲಿ, ನಿಮ್ಮ ವಿಚಾರಗಳನ್ನು ಬಹಳ ಸ್ಪಷ್ಟವಾಗಿ, ಸರಳವಾಗಿ, ನೇರವಾಗಿ ಅವರಿಗೆ ಅಭಿವ್ಯಕ್ತಿ ಮಾಡಿ ಅವರಿಗೆ ಹೇಳಿ ತಿಳಿಸ್ತಕ್ಕಂತಹ ಇಂಥ ಕೌಶಲ್ಯಗಳೆಲ್ಲ ತುಂಬ ಮುಖ್ಯ ಆಗುತ್ತೆ. ಅದೇ ತರಹ ನಿಮಗೆ ನಿಮ್ಮ ವಿಚಾರಗಳನ್ನು ಎಷ್ಟೇ ಚೆನ್ನಾಗಿ ನೀವು ಮಾತಾಡಬಹುದು, ಅದನ್ನು ಬರೆಯುವಂತಹ ಕೌಶಲ್ಯ ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಈ ತರಗತಿಯ ಚಟುವಟಿಕೆಗಳಲ್ಲಿ ನೀವು ಇಂತಹ ಒಂದು ಸಂವಹನ ಕೌಶಲ್ಯವನ್ನು ಗುಂಪು ಚರ್ಚೆಯ ಮುಖಾಂತರ ಇತರರೊಂದಿಗೆ ಹೇಗೆ ಒಂದು ಒಡನಾಟದಲ್ಲಿ ಒಂದು ಚಿಂತನೆಯನ್ನು ಅತ್ಯಂತ ಒಂದು ವಿವಿಧ ಆಯಾಮಗಳಲ್ಲಿ ಮಾಡಬಹುದು ಮತ್ತು ಅದಕ್ಕೆ ಒಂದು ನಿರ್ಣಾಯಕವಾದಂತಹ ಒಂದು ತೀರ್ಪುಗಳನ್ನು ಅಥವಾ ನಿರ್ಣಾಯಕವಾದಂತಹ ಒಂದು ಕೇಂದ್ರ ಚಿಂತನೆಯಾಗಿ ಅದನ್ನು ಬೆಳೆಸಬಹುದು ಅನ್ನುವಂಥ ಅನೇಕ ಮಾಹಿತಿಗಳು ನಿಮಗೆ ಇಂಥ ಚಟುವಟಿಕೆಗಳಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ವಿದ್ಯಾರ್ಥಿ ಚಟುವಟಿಕೆ ಅನ್ನುವುದರಲ್ಲಿ ಗುಂಪು ಚರ್ಚೆ ಮತ್ತು ವಿದ್ಯಾರ್ಥಿಯ ವಿಚಾರ ಸಂಕಿರಣ ಅಥವಾ ವಿಚಾರ ಒಂದು ವೇದಿಕೆಗಳು ಇವುಗಳೆಲ್ಲವೂ ಕೂಡ ನಿಮ್ಮ ಕಲಿಕೆಯ ಒಂದು ಭಾಗವೇ ಆಗಿರುತ್ತೆ. ಎಫೆಕ್ಟಿವ್ ಮೆಥಡ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಅಂತ ಅನ್ನೋದಾದರೆ ಅತ್ಯಂತ ಪ್ರಭಾವಿಯಾದ ಕಲಿಕೆ ಮತ್ತು ಒಂದು ಬೋಧನೆ ಇವೆರಡರಲ್ಲಿ ಈ ಒಂದು ಚಟುವಟಿಕೆಗಳು ಅತ್ಯಂತ ಅನಿವಾರ್ಯ ಮತ್ತು ಅತ್ಯಂತ ಅವಶ್ಯಕವೂ ಕೂಡ ಆಗಿದೆ. ಹಾಗಾಗಿ ನಿಮ್ಮ ತರಗತಿಯಲ್ಲಿ ನಿಮ್ಮ ಟೀಚರ್ಗಳು ಇಂಥದ್ದನ್ನು ಒಂದು ಟಾಸ್ಕನ್ನು, ಇಂಥ ಒಂದು ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸೋದು ಬಹಳ ಮುಖ್ಯ ಆಗುತ್ತೆ. ನೀವು ಉತ್ಸಾಹದಿಂದ ಅದರಲ್ಲಿ ತೊಡಗಿಕೊಳ್ಳೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನಾವು ಅಂಥದ್ದನ್ನು ಕೆಲವನ್ನ ಚರ್ಚೆ ಮಾಡೋಣ. ನಾನಿಲ್ಲಿ ನಿಮ್ಮ ಈ ತರಗತಿ ಚಟುವಟಿಕೆಗಳು ಯಾಕೆ ಬೇಕು ಅನ್ನೋದಕ್ಕೆ ಒಂದಷ್ಟು ಹೇಳ್ತೀವಿ. ವಿದ್ಯಾರ್ಥಿಯ ಭಾಷೆಯ ವಿವಿಧ ಕೌಶಲ್ಯ ವೃದ್ಧಿ ಆಗುತ್ತೆ, ವೈಚಾರಿಕ ಚಿಂತನೆಗೆ ಅವಕಾಶ ಆಗುತ್ತೆ, ಸಂವಹನ ಕೌಶಲ್ಯ ಇತರರೊಂದಿಗೆ ಚೆನ್ನಾಗಿ ಬೆಳೆಯುತ್ತೆ. ಜೊತೆಗೆ ನಿಮ್ಮ ಒಳಗಡೆ ಇರುವ ಅನೇಕ ಭಾವನೆಗಳನ್ನು ನೀವು ಎಷ್ಟೋ ಸತಿ ಹೇಳಬೇಕು ಅಂದ್ಕೊಂಡ್ರು ಹೇಳಿರೋದಕ್ಕೆ ಸಾಧ್ಯನೇ ಇಲ್ಲ, ಹೇಳೋದೇ ಇಲ್ಲ. ಅಂಥದ್ದನ್ನು ಇಂಥ ಕಡೆಗಳಲ್ಲಿ ಹಂಚ್ಕೊಳ್ಳೋದಕ್ಕೆ ನಿಮಗೆ ಒಂದು ಸುವರ್ಣ ಅವಕಾಶಗಳು ಸಿಗುತ್ತೆ. ಆ ಮೂಲಕ ನಿಮ್ಮ ಸೃಜನಶೀಲ ಕಲ್ಪಕತೆ ಮತ್ತು ಭಾಷೆಯ ಒಂದು ರಚನೆ, ಭಾಷೆಯ ಒಂದು ಬಳಕೆ, ಇದೆಲ್ಲದರಲ್ಲಿ ನೀವು ಪರಿಣತಿಯನ್ನು ಗಳಿಸೋದಕ್ಕೂ ಕೂಡ ಇದು ಸಾಧ್ಯ ಆಗುತ್ತೆ.
ಜೊತೆಗೆ ಒಂದು ನಾಯಕತ್ವದ ಬೆಳವಣಿಗೆ ಕೂಡ ತುಂಬ ಮುಖ್ಯ ಆಗುತ್ತೆ. ನಮಗೆ ನಾವೇ ಬಹಳ ಬುದ್ಧಿವಂತರಿರ್ಬೋದು, ನಮಗೆ ನಾವೇ ಬಹಳ ಒಂದು ಚೆನ್ನಾಗಿ ಆಲೋಚನೆ ಮಾಡುವ ಶಕ್ತಿ ಇರೋರಿರ್ಬೋದು. ಆದರೆ ನಾವು ಹೊರಗಿನ ಪ್ರಪಂಚದಲ್ಲಿ ಏಕಾಕಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿನಮಾನಗಳಲ್ಲಿ ಒಂದು ಗ್ರೂಪ್ ಇವೆಂಟ್ಸ್ ಅನ್ನುವಂಥದ್ದು, ಒಂದು ಗ್ರೂಪ್ ಟಾಸ್ಕ್ ಅನ್ನುವಂಥದ್ದು ಕಂಪನಿಗಳಲ್ಲಿರ್ಬೋದು, ಇದೆಲ್ಲ ತುಂಬ ಮುಖ್ಯವಾಗಿ ನಡೀತಕ್ಕಂಥದ್ದು. ನಿಮ್ಮ ಜೊತೆಗೆ ಇರ್ತಕ್ಕಂತಹ ಇತರ ಉದ್ಯೋಗದಲ್ಲಿರ್ತಕ್ಕಂಥವ್ರನ್ನ, ಸಹೋದ್ಯೋಗಿಗಳನ್ನು ಅಥವಾ ನಿಮ್ಮ ಸಂಪರ್ಕದಲ್ಲಿರ್ತಕ್ಕಂತಹ ಜನ ಯಾರಿರ್ತಾರೆ ಅಂಥವರ ಜೊತೆಗೆ ಒಡನಾಡುವ ಮತ್ತು ಅವರಲ್ಲಿ ಒಂದು ಚಿಂತನೆಗೆ ಅವರನ್ನೆಲ್ಲರನ್ನ ಒಟ್ಟಾಗಿಸ್ತಕ್ಕಂಥ ಒಂದು ಕೆಲಸಕ್ಕೆ ಅವರನ್ನು ಒಟ್ಟಾಗಿಸಿ ಸಾಮೂಹಿಕ ಪ್ರಯತ್ನವನ್ನು ಆ ಸಹಭಾಗಿತ್ವದಲ್ಲಿ ಮಾಡುವ ಗುಣ ಕೂಡ, ಆ ಕ್ಷಮತೆ ಕೂಡ ಒಬ್ಬ ಸಮರ್ಥನಾದಂಥ ಒಂದು ವ್ಯಕ್ತಿಗೆ ಬಹಳ ಮುಖ್ಯ ಆಗುತ್ತೆ. ಅದೊಂದು ಕುಟುಂಬದ ಒಳಗಿರಬಹುದು, ಅಥವಾ ಉದ್ಯೋಗದ ಕ್ಷೇತ್ರದಲ್ಲಿರ್ಬೋದು, ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಯಾವುದೇ ಕ್ಷೇತ್ರ ತಗೊಳ್ಳಿ. ಸೊ ಅದೊಂದು ರಾಜಕೀಯ ಕ್ಷೇತ್ರ ಕೂಡ ಆಗಿರಬಹುದು. ಹೀಗೆ ಯಾವುದೇ ಕ್ಷೇತ್ರದಲ್ಲಿ ಈ ರೀತಿ ಹಲವರ ಸಹಭಾಗಿತ್ವವನ್ನು ತಗೊಳ್ತಾ, ಹಲವಾರು ಜನರ ಒಪ್ಪಿಗೆಯನ್ನು, ಅವರ ವಿಚಾರಗಳನ್ನು, ಚಿಂತನೆಗಳನ್ನು ತಗೊಳ್ತಾ, ಅವುಗಳನ್ನೆಲ್ಲ ಕ್ರೋಢೀಕರಿಸಿಕೊಂಡು ಅವೆಲ್ಲದರ ಮೊತ್ತವಾಗಿ ಒಂದು ಕೇಂದ್ರ ಚಿಂತನೆಯನ್ನು ಬೆಳೆಸುವಂಥದ್ದು, ಕೇಂದ್ರ ಆ ಒಂದು ಆಲೋಚನಾ ಕ್ರಮವನ್ನು ಅದನ್ನು ಹರಳುಗಟ್ಟಿಸ್ತಕ್ಕಂಥದ್ದು, ಅದನ್ನು ಚೆನ್ನಾಗಿ ಅರ್ಥ ಮಾಡಿಸ್ತಕ್ಕಂಥದ್ದು, ಇವೆಲ್ಲ ತುಂಬ ಮುಖ್ಯ. ಇದಕ್ಕೆ ಇಂಥ ಒಂದು ಸಹವರ್ತಿಗಳೊಂದಿಗೆ ಸೇರಿ ಕಾರ್ಯವನ್ನು ನಿರ್ವಹಿಸುವ ಕ್ಷಮತೆ, ಸೌಹಾರ್ದತೆಯಿಂದ. ನೀವು ಗುಂಪಿನಲ್ಲಿ ಬಂದಾಗ ಯಾರೋ ಒಬ್ಬ ಎಲ್ಲರ ಮೇಲೆ ಒಂದು ಬಾಸಿಂಗ್ ಮಾಡ್ತಾ ಇರ್ತಾನೆ, ನಾನು ಹೇಳಿದ್ದೇ ಸರಿ ಅನ್ನುವಂಥದ್ದಿರುತ್ತೆ. ಇತರರ ಚಿಂತನೆಗಳನ್ನ ಕೇಳುವ ಮನಸ್ಥಿತಿಯೇ ಇರೋದಿಲ್ಲ. ಇಂಥದ್ದೆಲ್ಲವೂ ನಿಮಗೆ ಹೋಗಬೇಕಾಗತ್ತೆ. ನೀವು ಗಮನಿಸಿ, NSS, NCC ಇಂಥ ಚಟುವಟಿಕೆಗಳೆಲ್ಲ ನೀವು ಗುಂಪಿನಲ್ಲಿ ಕೆಲಸ ಮಾಡೋದ್ರಿಂದ ನಿಮ್ಮ ಈ ಒಂದು ವ್ಯಕ್ತಿತ್ವ ವಿಕಸನ ಎಷ್ಟು ಚೆನ್ನಾಗಾಗತ್ತಲ್ವ. ಹಾಗೇನೆ ಈ ವೈಚಾರಿಕವಾದಂತಹ ಒಂದು ಚಿಂತನೆಯ ಬೆಳವಣಿಗೆಯಲ್ಲೂ ಕೂಡ ಗುಂಪು ಚರ್ಚೆಗಳು ಮತ್ತು ವಿದ್ಯಾರ್ಥಿ ಸೆಮಿನಾರ್ಗಳು ಬಹಳ ಮುಖ್ಯ ಆಗುತ್ತೆ. ಅಂಥದ್ದನ್ನು ನೀವು ನಿಮ್ಮ ತರಗತಿಯಲ್ಲಿ ಟೀಚರ್ ಕೊಡ್ತಾರೆ, ಅಂಥದ್ದನ್ನು ನೀವು ತಗೊಳ್ಳೋದಕ್ಕೆ ಸಿದ್ಧ ಆಗಬೇಕು, ಉತ್ಸಾಹದಲ್ಲಿ ಭಾಗವಹಿಸಬೇಕು. ಈಗ ಇನ್ನು ಈ ಆತ್ಮಕಥೆ, ದಲಿತ ಒಂದು ಆತ್ಮಕಥೆ ಮಣೆಗಾರ ಏನಿದೆ, ಈ ಮಣೆಗಾರವನ್ನು ಓದಿದ ಮೇಲೆ ನಿಮ್ಮೊಳಗೆ ಹಲವಾರು ಬಗೆಯ ನಿಮ್ಮ ಬಾಲ್ಯದ ನೆನಪುಗಳಿರ್ಬೋದು, ಅಥವಾ ನಿಮ್ಮ ಗ್ರಾಮಗಳಲ್ಲಿರ್ತಕ್ಕಂತಹ ಜಾತಿ ಒಂದು ಮೇಲು ಕೀಳು ಭಾವ, ಅಥವಾ ಎಲ್ಲೋ ಒಂದು ಸಂದರ್ಭದಲ್ಲಿ ಆದಂಥ ತೀವ್ರ ಆಘಾತದ, ನೋವಿನ, ಸಾವಿನ, ಸಂಕಟದ ಸಂದರ್ಭಗಳು, ಇಂಥವೆಲ್ಲ ನಿಮ್ಮ ನೆನಪಿಗೆ ಬರಬಹುದು. ಅಥವಾ ಇಂಥ ಒಂದು ಆತ್ಮಕಥೆಯನ್ನು ಓದಿದಾಗ ನಮ್ಮ ಇಡೀ ಸಮಾಜದ ಸ್ಥಿತಿಗತಿಗಳ ಬಗೆಗೆ ನಿಮಗೆ ಯೋಚನೆಗೆ ಅದು ಹಚ್ಚಬಹುದು. ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಕನ್ನಡ ಸಾಹಿತ್ಯ ಏನಿದೆಯಲ್ಲ, ಕನ್ನಡದ ದಲಿತ ಸಾಹಿತ್ಯ ಏನಿದೆಯಲ್ಲ, ಆ ದಲಿತ ಸಾಹಿತ್ಯ ಹೀಗೆ ದಲಿತ ಕುಟುಂಬಗಳಲ್ಲಿ ಹುಟ್ಟಿ ಬೆಳೆದವರ ನೈಜ ತಾಜಾ ಅನುಭವಗಳನ್ನು, ಅದರ ಆ ಎಲ್ಲ ನೋವು ಸಂಕಟಗಳನ್ನು ಹಿಡಿದು ಅದರಲ್ಲಿ ಅದನ್ನು ಒಂದು ಸೃಜನಶೀಲ ಬರಹಕ್ಕೆ ಒಗ್ಗಿಸಿರ್ತಕ್ಕಂಥ ಅಭೂತಪೂರ್ವವಾದಂಥ ಒಂದು ಸಾಹಿತ್ಯದ ರಾಶಿಯೇ ಕನ್ನಡದಲ್ಲಿ ಇದೆ ಅಲ್ವಾ. ಅಂಥದ್ದನ್ನು ನೀವು ಸೆಮಿನಾರ್ ಟಾಪಿಕ್ ಆಗಿ ತಗೊಳ್ಬೋದು. ಉದಾಹರಣೆಗೆ ಕನ್ನಡ ದಲಿತ ಸಾಹಿತ್ಯ ಒಂದು ವಿದ್ಯಾರ್ಥಿ ವಿಚಾರ ಸಂಕಿರಣ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಟ್ಟು ಒಂದು ಆಯ್ಕೆಗೆ ಬಿಟ್ಟು ನಿಮಗೆ ಇಷ್ಟವಾದ ಯಾವುದಾದ್ರೂ ಒಂದು ದಲಿತ ಕವಿತೆಯನ್ನು ಅಥವಾ ದಲಿತ ಒಂದು ಕಥೆಗಾರರು ಬರೆದಿರ್ತಕ್ಕಂಥ ಯಾವುದೋ ಒಂದು ಕಥೆಯನ್ನು ತಗೊಂಡು, ನೀವೆಲ್ಲ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಲ್ವಾ, ಸಾಹಿತ್ಯಿಕ ವಿಚಾರ ಗೋಷ್ಠಿಗಳು ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಒಂದು 10 ರಿಂದ 12 ನಿಮಿಷಗಳು, ಒಂದು 4 ರಿಂದ 5 ಪುಟಗಳ ಒಂದು ಒಳ್ಳೆಯ ಆ ಕವಿತೆಯ ಅಥವಾ ಒಂದು ಕಥೆಯ ಒಂದು ವಿಶ್ಲೇಷಣಾತ್ಮಕವಾದಂತಹ ಒಂದು ಬರವಣಿಗೆಯನ್ನು ಮಾಡಿ ಅದನ್ನು ನೀವು ಖಂಡಿತವಾಗಿಯೂ ವಿದ್ಯಾರ್ಥಿ ವಿಚಾರ ಸಂಕಿರಣದಲ್ಲಿ ನೀವು ಪ್ರಬಂಧವನ್ನು ಮಂಡಿಸಬಹುದು. ಅದಕ್ಕೆ ನಿಮ್ಮ ವಿದ್ಯಾರ್ಥಿಗಳ, ನಿಮ್ಮ ಸಹಪಾಠಿಗಳ ಕಡೆಯಿಂದ ಚರ್ಚೆ, ಸಂವಾದಗಳನ್ನು ಕೂಡ ಏರ್ಪಡಿಸಬಹುದು. ಆಗ್ತಾ ಇದೆಯಾ? ಸೊ ಇಂಥದ್ದನ್ನೆಲ್ಲ ಮಾಡೋದ್ರಿಂದ ಅದನ್ನೇ ನೀವು ಬರಹ ರೂಪದಲ್ಲಿ ಬರೆದು ನೀವು ಸಂಪ್ರಬಂಧವಾಗಿ ಅಥವಾ ಒಂದು ಆಂತರಿಕ ಮೌಲ್ಯಮಾಪನಕ್ಕೆ ಒಂದು ಪ್ರಾಜೆಕ್ಟ್ ಅಥವಾ ನಿಯೋಜಿತ ಕಾರ್ಯವಾಗಿಯೂ ಕೂಡ ನೀವು ಅದನ್ನು ನಿಮ್ಮ ಟೀಚರ್ಗೆ, ನಿಮ್ಮ ವಿಭಾಗಕ್ಕೆ ಅದನ್ನು ನೀವು ಸಬ್ಮಿಟ್ ಮಾಡ್ಬೋದು, ಸಲ್ಲಿಸ್ಬೋದು ಅಲ್ವಾ.
ಸೊ ಹಾಗಾಗಿ ಈ ದಲಿತ ಯಾವುದಾದ್ರು ಕತೆ ತಗೊಳ್ಳಿ, ನಿಮ್ಗೆ ಇಷ್ಟವಾದ್ದು ಆಯ್ಕೆ ನಿಮ್ಮದೇನೆ. ಕಥೆ ತಗೊಳ್ಳಿ, ಕವಿತೆ ತಗೊಳ್ಳಿ, ಅಥವಾ ಯಾವುದಾದ್ರೂ ದಲಿತ ಶ್ರೇಷ್ಠ ಕನ್ನಡದ ಬರಹಗಾರರನ್ನು ತಗೊಳ್ಳಿ, ಅವ್ರ ಬಗೆಗೆ ಅದನ್ನು ನೀವು PPTಗಳ ಮುಖಾಂತರ ಮಾಡಬಹುದು, ಅಥವಾ ನೀವು ಒಂದು ಚಾರ್ಟ್ಸ್ಗಳನ್ನು ಮಾಡಿಕೊಂಡು ಅದನ್ನು ತರಗತಿಯಲ್ಲಿ ಪ್ರಸ್ತುತ ಮಾಡಬಹುದು, ಅಥವಾ ನೀವು ಅದನ್ನು ಒಂದು ಗುಂಪಿನಲ್ಲಿ ನಾವು 4 ಜನ ಸೇರಿ ಒಬ್ಬ ಶ್ರೇಷ್ಠ ದಲಿತ ಕವಿಯ ಕೆಲವು ಆಯಾಮಗಳನ್ನು, ವಿವಿಧ ಆಯಾಮಗಳನ್ನು, ಅವರ ಕವಿತೆಗಳನ್ನು ಒಬ್ಬರು, ಅವರ ಕಥೆಗಳನ್ನು ಒಬ್ಬರು, ಹೀಗೆ ಅವರ ನಾಟಕಗಳನ್ನು ಒಬ್ಬರು, ಹೀಗೆ 4 ಜನ ಸೇರಿ ಬೇಕಾದರೂ ಒಂದು ಮಾಡಬಹುದು. ಇದು ನಿಮ್ಮ ತರಗತಿಯಲ್ಲಿ ನಿಮ್ಮ ಟೀಚರ್ನ ಮಾರ್ಗದರ್ಶನದಲ್ಲಿ ನೀವು ಮಾಡಬಹುದಾದಂಥದ್ದು ಮತ್ತು ಮಾಡಲೇಬೇಕಾದಂತಹ ಒಂದು ವಿದ್ಯಾರ್ಥಿ ವಿಚಾರ ಸಂಕಿರಣ. ಇದನ್ನು ನೀವು ಮಾಡಿ ನೋಡಿ, ಇಂಥದ್ದನ್ನು ನಿಮ್ಮ ತರಗತಿಯಲ್ಲಿ ಚಟುವಟಿಕೆ ಮಾಡಿ ನೋಡಿ. ಅದು ನಿಮ್ಮ ಮೇಲೆ ಬೀರುವಂತಹ ಒಂದು ಪ್ರಭಾವವನ್ನು ನೀವು ಆಮೇಲೆ ಖಂಡಿತ ಗುರುತಿಸ್ಕೊಳ್ತೀರ. ಇದು ಖಂಡಿತವಾಗಿಯೂ ವಿದ್ಯಾರ್ಥಿಗಳಲ್ಲಿ ಒಂದು ಆತ್ಮವಿಶ್ವಾಸವನ್ನು, ಒಂದು 10 ಜನರ ನಿಂತೆ ಮಾತನಾಡತಕ್ಕಂತಹ ಒಂದು ಸಂವಹನ ಕೌಶಲ್ಯವನ್ನು, ಒಂದು ಧೈರ್ಯವನ್ನು, ಒಂದು ನಾಯಕತ್ವದ ಗುಣವನ್ನು ಬಹಳ ಚೆನ್ನಾಗಿದು ಅಭಿವ್ಯಕ್ತಿ ಮಾಡೋದಕ್ಕೆ ನಿಮಗೆ ಕಲಿಸಿಕೊಡುತ್ತೆ. ಮೊದಲನೇ ಸತಿ ಭಯ ಆಗ್ಬೋದು, ಅದು ಅನಂತರದಲ್ಲಿ ಅದು ಖಂಡಿತವಾಗಿಯೂ ನಿಮ್ಮ ವ್ಯಕ್ತಿತ್ವದ ಉನ್ನತೀಕರಣಕ್ಕೆ ಖಂಡಿತ ಸಹಾಯ ಮಾಡುತ್ತೆ ಅಂತ. ಈಗ ಉದಾಹರಣೆಗೆ ಕೆಲವು ಮಳೆಗಾರ ಕಥೆಯ ಭಾಗದಿಂದಲೇ ಕೆಲವನ್ನ ಪ್ರಸಂಗಗಳನ್ನು ಎತ್ಕೊಂಡು ಆ ಪ್ರಸಂಗಕ್ಕೆ ತಕ್ಕಂತೆ ನೀವು ಪ್ರಸ್ತುತ ಕಾಲಮಾನದ ಇಂಥ ಕಥೆಗಳನ್ನು ಇಟ್ಕೊಂಡು ನೀವು ವಿಚಾರವನ್ನು ಅದನ್ನು ವಿಸ್ತೃತಗೊಳಿಸಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಒಂದು ಅನ್ವಯಿಕವಾಗಿ ಅಂತಹ ಚಿಂತನೆಗಳನ್ನು ಅದನ್ನು ಕೂಡ ನೀವು ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ. ಈಗ ಮಳೆಗಾರ ಕಥೆಯಲ್ಲಿ ದಾಖಲಾಗಿರುವ ಲೇಖಕರ ಬಾಲ್ಯದ ಕಹಿ ನೆನಪುಗಳ ಅನುಭವಗಳ ಒಂದು ಚಾಪ್ಟರ್ ಇದೆ ಅಲ್ವಾ, ಅಂಥದ್ದನ್ನು ಇಟ್ಕೊಂಡು ನಿಮ್ಮ ವೈಯಕ್ತಿಕವಾದಂತಹ ಬದುಕಿನ ಸಿಹಿ ಕಹಿ ನೆನಪುಗಳನ್ನು ಕೂಡ ನೀವು ಹಂಚ್ಕೊಳ್ಳೋಕೆ ಅವಕಾಶ ಇರುತ್ತೆ. ಅದರಲ್ಲಿ ಪಿಳ್ಳಂಗೋವಿಯ ಪ್ರಸಂಗ ಅಂತ ಹೇಳಿ ತೀರ ಬಾಲ್ಯದ ಸಂದರ್ಭ ಮತ್ತು ಆ ಪಿಳ್ಳಂಗೋವಿಯ ಪ್ರಸಂಗ ಅಂತ ಒಂದಿದೆ. ಜೊತೆಗೆ ಇನ್ನೊಂದು, ನಿಮ್ಮ ಮೇಲೆ ಪ್ರಭಾವವನ್ನು ಬಾಲ್ಯದ ವಯಸ್ಸಿನಲ್ಲಿ ನಮ್ಮ ಸುತ್ತ ಇರ್ತಕ್ಕ ನಮ್ಮ ಟೀಚರ್ ಇರ್ಬೋದು, ನಮ್ಮ ತಂದೆ ತಾಯಿ ಇರ್ಬೋದು, ಅಥವಾ ನಮ್ಮ ಮೇಲೆ ಪ್ರಭಾವ ಬೀರಿದ ತೀವ್ರವಾದ ಯಾವುದೋ ಒಂದು ಆತ್ಮೀಯ ವ್ಯಕ್ತಿ ಇರ್ಬೋದು, ಅವರ ನೆನಪುಗಳು ಕೂಡ ನಮ್ಮಲ್ಲಿ ವಿಶೇಷವಾಗಿರುತ್ತೆ. ಇದರಲ್ಲಿ ರಾಮಯ್ಯನವರ ತಂದೆಯ ವ್ಯಕ್ತಿತ್ವ, ಇಡೀ ಕುಟುಂಬವನ್ನು ಸಾಕುವುದಕ್ಕೋಸ್ಕರ ಅವರು ಯಾವ ರೀತಿಯಲ್ಲಿ ಬೇರೆ ಬೇರೆಯ ಪಡಿಪಾಟಲುಗಳನ್ನು ಪಡ್ತಾರೆ ಅನ್ನುವುದನ್ನು, ಅದಕ್ಕೆ ಮೂಕ ಸಾಕ್ಷಿಯಾಗಿ ಅವರ ಕೂಸು ರಾಮಯ್ಯ ಆ ತಂದೆಯ ಎಲ್ಲ ಸಂಕಟಗಳನ್ನು ಅವತ್ತು ಕಂಡಿದ್ದನ್ನು ಇವತ್ತು ನಮ್ಮ ಮುಂದೆ ಆತ್ಮಕಥೆಯಲ್ಲಿಟ್ಟಿದ್ದಾರೆ. ಇಂಥ ಅನೇಕ ವ್ಯಕ್ತಿಗಳ ಆ ಒಂದು ಅನುಭವ, ವ್ಯಕ್ತಿಗಳ ಆ ಬದುಕು, ಅವರ ವ್ಯಕ್ತಿತ್ವಗಳ ವಿಚಾರ ನಿಮಗೂ ಕೂಡ ಅನೇಕರದ್ದು ಗೊತ್ತಿರುತ್ತೆ. ನಿಮ್ಮ ಬಾಲ್ಯದ ಹಿನ್ನೆಲೆ ಅಂಥದ್ದನ್ನು ಕೂಡ ನೀವು ತಗೋಬೋದು. ಇದನ್ನು ಒಂದು ನಿಮ್ಮೊಳಗೆ ಇರುವಂತಹ ನಿಮ್ಮ ಸೃಜನಶೀಲ ಶಕ್ತಿಯನ್ನು ಅದನ್ನು ಅಭಿವ್ಯಕ್ತಿಸುವಂತಹ ಒಂದು ಬಗೆಯನ್ನು ನೀವು ಕಲ್ತ್ಕೊಳ್ಳೋದಕ್ಕೂ ಕೂಡ, ಬರವಣಿಗೆ ಮಾಡೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಜೊತೆಗೆ ಒಂದು ಆತ್ಮಚರಿತ್ರೆ ಅಂತಂದಾಗ ಅದು ಕೇವಲ ಯಾವುದೋ ಒಂದು ವ್ಯಕ್ತಿಯ ವೈಯಕ್ತಿಕ ಬದುಕಾಗಿ ನಿಂತು ಹೋದರೆ ಅಂಥ ಆತ್ಮಚರಿತ್ರೆಗಳು ಶ್ರೇಷ್ಠ ಅಂತ ಅನ್ನಿಸ್ಕೊಳ್ಳಲ್ಲ. ಯಾವ ಆತ್ಮಚರಿತ್ರೆಗಳು ನಾವು ಓದ್ತಾ ಹೋದ ಹಾಗೆ ಅದು ಇಡೀ ಆ ಒಂದು ಸಮುದಾಯದ ಬದುಕಿನ ಒಂದು ಅಭಿವ್ಯಕ್ತಿಯನ್ನು ಮಾಡ್ತಾ ಇದೆ. ಆ ವ್ಯಕ್ತಿ ವ್ಯಷ್ಟಿಯಿಂದ ಅದು ದಾಟಿ ಅದರ ಎಲ್ಲೆಗಳನ್ನು ದಾಟಿ ಅದೊಂದು ಸಮಷ್ಟಿಯ ಅನುಭವವಾಗಿ, ಸಮಷ್ಟಿಯ ಆತ್ಮಕಥನವಾಗಿ ಅದು ಹೊರಹೊಮ್ಮತ್ತೆ ಅನ್ನೋದ್ರ ಮೇಲೇ ಒಂದು ಆತ್ಮಕಥೆಯ ವಿಶೇಷತೆ ಅಡಗಿರುತ್ತೆ. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಜಾತ್ರೆಗಳಿರಬಹುದು, ಹಬ್ಬಗಳಿರಬಹುದು, ಜಾತಿಯ ಕಟ್ಟುಗಳಿರಬಹುದು, ಇಲ್ಲಿ ಬರುವ ಭಿನ್ನವಾದ ನಮ್ಮ ಸಮಾಜ ವ್ಯವಸ್ಥೆಯ ಒಳಗೆ ಇರ್ತಕ್ಕಂತಹ ಜನಸಮುದಾಯಗಳಿರ್ಬೋದು, ಜಾತಿಯ ಭಿನ್ನ ಜಾತಿ, ನಂಬಿಕೆ, ಆಚರಣೆ, ಆ ಸಮುದಾಯಗಳ ಬದುಕಿನ ಕ್ರಮ ಇವೆಲ್ಲ ಇರ್ಬೋದು. ಇವೆಲ್ಲವೂ ಕೂಡ ಯಾವುದೋ ಒಂದು ವ್ಯಕ್ತಿಯ ಬದುಕಿನ ಕಥನವಾಗದೆ ಆತ ಬಾಳಿ ಬದುಕಿದ ಆ ಕಾಲಮಾನದ ಒಂದು ಆತ್ಮಕಥನವೇ ಆಗಿ ಅದು ವಿಸ್ತೃತಗೊಳ್ಳುವಂಥದ್ದೇ ಒಂದು ಶ್ರೇಷ್ಠ ಕಾವ್ಯದ ಅಥವಾ ಶ್ರೇಷ್ಠ ಕವಿತೆಯ ಅಥವಾ ಶ್ರೇಷ್ಠ ಕಥೆಯ ಅಥವಾ ಶ್ರೇಷ್ಠ ಆತ್ಮಕಥೆಯ ಒಂದು ಮಹತ್ವಪೂರ್ಣ ಅಂಶ ಆಗುತ್ತೆ. ಹಾಗಾಗಿ ತುಂಬಾಡಿ ರಾಮಯ್ಯನವರ ಮಳೆಗಾರ ಕೇವಲ ತುಂಬಾಡಿ ರಾಮಯ್ಯನವರ ಕಥೆಯಾಗಿ ಉಳಿಯದೆ ಅದರಾಚೆಗೆ ಅದು ಇನ್ನೇನು ಆ ಕಾಲಮಾನವನ್ನು ಹಿಡಿದಿಡ್ತಾ ಇರುತ್ತೆ.
ಅಂಥದ್ದನ್ನು ಕುರಿತು ನೀವು ಒಳನೋಟವನ್ನು ಬೀರೋದಕ್ಕೆ ಕೂಡ ಇಂತಹ ಸೆಮಿನಾರ್ಗಳು ನಿಮಗೆ ಖಂಡಿತ ಸಹಾಯವನ್ನು ಮಾಡುತ್ತೆ. ದಕ್ಕಲ ಜನಾಂಗ, ಜಾತಿಕಟ್ಟು, ಬಾಬಯ್ಯನ ಜಾತ್ರೆ, ಹಬ್ಬಗಳು, ಅಲ್ಲಿ ಅವರ ಅಣ್ಣನ ಸಾವಿನ ಪ್ರಸಂಗ, ತಮಟೆ ಬಡಿತಕ್ಕಂಥ ಪ್ರಸಂಗ, ಹೀಗೆ ಅನೇಕ ಪ್ರಸಂಗಗಳಿವೆ. ಅಂಥ ಪ್ರಸಂಗಗಳನ್ನು ನೀವು ತಗೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಹೀಗೆ ಸೆಮಿನಾರ್ ಮಾಡುವುದರ ಜೊತೆಗೇನೆ ನೀವು ತರಗತಿಯ ಚಟುವಟಿಕೆಯಲ್ಲಿ ನಿಮ್ಮ ಇಡೀ ತರಗತಿಯನ್ನು ನೀವು ಗುಂಪುಗಳಾಗಿ ವಿಂಗಡಿಸ್ಕೊಂಡು ಆ ಪ್ರತಿಯೊಂದು ಗುಂಪು ಕೂಡ ಒಂದೊಂದು ವಿಚಾರವನ್ನು ಇಟ್ಕೊಂಡು ಎಲ್ಲರೂ ಚರ್ಚೆ ಮಾಡಿ ಅದೆಲ್ಲದರ ಒಂದು ಪಾಕವನ್ನು ಒಬ್ಬರು ಯಾರಾದರೂ ಅಭಿವ್ಯಕ್ತಿಸ್ಬೋದು. ಹೀಗೂ ಕೂಡ ಮಾಡೋಕ್ಕೆ ಸಾಧ್ಯ ಇದೆ. ಇದರಲ್ಲಿ ನೀವು ನೋಡಿ, ಈ ತರಹ ಕೆಲವು ವಿಚಾರಗಳನ್ನು ನಾನು ಹೇಳ್ತೀನಿ. ಈಗ ದಲಿತ ಹಾಗೂ ಬಂಡಾಯ ಚಳುವಳಿಯ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ಒದಗಿದಂಥ ಒಂದು ವಿಶಿಷ್ಟ ಆಶಯ ಆಕೃತಿಗಳು ಯಾವುದು ಮತ್ತು ಅದು ತೆರೆದ ವಿವಿಧ ಆಯಾಮಗಳನ್ನು ಕುರಿತು ಕೂಡ ನೀವು ವಿದ್ಯಾರ್ಥಿಗಳು ಚರ್ಚಿಸ್ಬೋದು. ಸಾಹಿತ್ಯಿಕ ವಿದ್ಯಾರ್ಥಿಗಳಾದಂಥ ನಿಮಗೆ ಒಂದು ಆತ್ಮಕಥೆಯನ್ನು ಓದಿದ ಮೇಲೆ, ಒಂದು ಕವಿತೆಯನ್ನು ಓದಿದ ಮೇಲೆ, ಅದು ಇಡೀ ಕನ್ನಡ ಸಾಹಿತ್ಯ ಪರಂಪರೆಯ ಯಾವ ಕಾಲಘಟ್ಟದಲ್ಲಿ ಸೃಷ್ಟಿಯಾಯಿತು ಮತ್ತು ಆ ಕಾಲಘಟ್ಟದಲ್ಲಿ ಅಂತಹ ಒಂದು ಕೃತಿ ಹಾಗೆ ಒಂದು ರೂಪಣೆಯಾಗುವುದಕ್ಕೆ ಕಾರಣವಾಗುವಂತಹ ಅಂಶಗಳೇನಿದೆಯಲ್ಲ, ಅದು ತುಂಬ ಮುಖ್ಯ. ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಆಧುನಿಕ ಕನ್ನಡ ಸಾಹಿತ್ಯವನ್ನಂತೂ ನಾವು ಅರುಣೋದಯ, ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ ಅಥವಾ ನವ್ಯೋತ್ತರ, ಮುಸ್ಲಿಂ ಸಂವೇದನೆ, ಸ್ತ್ರೀ ಸಂವೇದನೆ, ಹೀಗೆ ಇವತ್ತು ದೇಸಿ ಚಿಂತನೆಯ ಹಿನ್ನೆಲೆಯಲ್ಲಿ ಈ ಥರ ಒಂದು ನವ ವಸಾಹತುಕರಣ ಸಂದರ್ಭ, ಈ ಥರ ಬೇರೆ ಬೇರೆ ಕಾಲಘಟ್ಟವಾಗಿ ವಿಂಗಡಿಸಿಕೊಂಡು ಅಧ್ಯಯನ ಮಾಡ್ತಕ್ಕಂಥದ್ದು ನಿಮಗೆ ಗೊತ್ತೇ ಇದೆ. ಹಾಗಾಗಿ ಈ ಒಂದು ಕಥೆಯ ಹಿನ್ನೆಲೆಯ ಒಳಗಡೆಗೆ, ಈ ಒಂದು ಆತ್ಮಕಥೆಯ ಹಿನ್ನೆಲೆಯ ಒಳಗೆ ಕನ್ನಡ ಸಾಹಿತ್ಯದ ದಲಿತ ಆತ್ಮಕಥೆಗಳನ್ನು ತಗೊಂಡು ಆ ದಲಿತ ಆತ್ಮಕಥೆಗಳು ಇತರ ಪ್ರದೇಶದ, ಅಂದರೆ ಈಗ ನಮ್ಮಲ್ಲಿ ನಮ್ಮ ಭಾರತದಲ್ಲಿ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಒಂದು ಮರಾಠಿ ಆತ್ಮಕಥೆಗಳು, ದಲಿತ ಆತ್ಮಕಥೆಗಳೇನಿದೆ ಅವುಗಳಲ್ಲಿ ಕಂಡುಬರುವಂಥ ಒಂದು ತೀವ್ರತೆ ಅದು ನಮ್ಮ ಕನ್ನಡದ ಒಂದು ಆತ್ಮಕಥೆಗಳಲ್ಲಿ ಇದೆಯೇ? ಇಲ್ಲ ಅಂದರೆ ಯಾಕಿಲ್ಲ? ಹಾಗಾದರೆ ನಮ್ಮ ದಲಿತ ಆತ್ಮಕಥೆಗಳಿಗೂ ಮರಾಠಿಯಲ್ಲಿ ಕಂಡುಬರ್ತಕ್ಕಂಥ ಯಾಕೆಂದರೆ ಆ ಮರಾಠಿಯ ಅನೇಕ ಆತ್ಮಕಥೆಗಳು ಕನ್ನಡಕ್ಕೆ ಅನುವಾದಗೊಂಡಿವೆ. ಅವುಗಳನ್ನು ಓದುವಾಗ ಆ ತಟ್ಟುವ ಒಂದು ಬಿಸಿ ಏನಿದೆಯಲ್ಲ, ಅದು ನಮಗೆ ನಮ್ಮ ಆ ಒಂದು ದಲಿತ ಕವಿಗಳು, ನಮ್ಮ ದಲಿತ ಸಾಹಿತಿಗಳು ಬರೆದಿರ್ತಕ್ಕಂಥ ಆತ್ಮಕಥನವನ್ನು ಓದುವಾಗ ಭಿನ್ನವಾದಂಥ ಒಂದು ಅನುಭವವನ್ನು ಕೊಡುತ್ತೆ. ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಕೂಡ ನೀವು ತೌಲನಿಕವಾಗಿ ಅಧ್ಯಯನ ಮಾಡೋಕ್ಕೆ ಸಾಧ್ಯ ಇದೆ. ಹಾಗೆಯೇ ನಾನು ಆಗಲೇ ಹೇಳಿದಾಗೆ ಈ ದಲಿತ ಮತ್ತು ಬಂಡಾಯ ಚಳುವಳಿ ಅಂದರೆ ಏನು, ಅದು ಕರ್ನಾಟಕದ ಒಂದು ಯಾವ ಕಾಲಘಟ್ಟದಲ್ಲಿ, ಅದು 20ನೇ ಶತಮಾನದ 70ರ ದಶಕದ ನಂತರದಲ್ಲಿ ಬಂದಂಥ ಈ ದಲಿತ ಬಂಡಾಯ ಚಟುವಟಿಕೆಗಳೇನು, ಒಂದು ದಲಿತದ ಒಂದು ಚಿಂತನೆಗಳು ಯಾವುದು, ಅಥವಾ ಬಂಡಾಯದ ಒಂದು ಮ್ಯಾನಿಫೆಸ್ಟೋ ಅಥವಾ ಅದರ ಒಂದು ಘೋಷಣೆಗಳು ಏನಾಗಿತ್ತು ನಿಮ್ಗೆ ಗೊತ್ತಿದೆ. ಬಂಡಾಯ ಸಾಹಿತ್ಯ ಅದು ಹೇಳ್ತಕ್ಕಂಥದ್ದು ಏನಂದರೆ ಖಡ್ಗವಾಗಬೇಕು ಕಾವ್ಯ ಅಂತೇಳಿ, ಜನರ ನೋವಿಗೆ ಮಿಡಿಯುವ ಮಂತ್ರವಾಗಬೇಕು ಅಂತೇಳಿ. ಇಲ್ಲಿ ನೋಡಿ, ಕಾವ್ಯವೇ ಖಡ್ಗವಾಗುವ ಮಾತು ಯಾಕೆ ಬರುತ್ತೆ? ಯಾಕೆ ಅಂತ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ದಲಿತ ಸಾಹಿತಿಗಳ ಒಂದು ಸ್ಫೂರ್ತಿಯನ್ನು ಅವರು ಪಡಿತಾರೆ? ಅದರ ಅವಶ್ಯಕತೆ ಏನಿತ್ತು? ಅದುವರೆಗೂ ಬಂದ ಕನ್ನಡ ಸಾಹಿತ್ಯಕ್ಕಿಂತ ಈ ದಲಿತ ಮತ್ತು ಬಂಡಾಯ ಚಳುವಳಿ, ದಲಿತ ಮತ್ತು ಬಂಡಾಯ ಒಂದು ಸಂಘರ್ಷ, ದಲಿತ ಸಂಘರ್ಷ ಸಮಿತಿ, ದಲಿತ ಒಂದು ಲೇಖಕರ ಒಂದು ಬಳಗ, ಇವೆಲ್ಲವೂ ಕರ್ನಾಟಕದಲ್ಲಿ ಲೋಹಿಯಾ ಚಿಂತನೆ ಇರ್ಬೋದು, ಅಂಬೇಡ್ಕರ್ ಚಿಂತನೆ ಇರ್ಬೋದು, ಜಯಪ್ರಕಾಶ್ ನಾರಾಯಣ್ ಅವರ ಚಿಂತನೆಗಳಿರ್ಬೋದು, ನಾರಾಯಣ ಗುರು ಅವರ ಚಿಂತನೆಗಳಿರ್ಬೋದು, ಅಥವಾ ತಮಿಳುನಾಡಿನ ಪೆರಿಯಾರ್ ಅವರ ಚಿಂತನೆಗಳಿರ್ಬೋದು. ಹೀಗೆ ಇಡೀ ಭಾರತದ ಒಳಗೆ ಮೂಡಿದ ಒಂದು ಹೊಸ ಎಚ್ಚರದ ಪರಿಣಾಮವಾಗಿ ಕನ್ನಡ ನೆಲದಲ್ಲಿ ಹುಟ್ಟಿಕೊಂಡಂಥ ಈ ವೈಚಾರಿಕ ಚಳುವಳಿ ಮತ್ತು ಸಾಮಾಜಿಕ ಚಳುವಳಿ, ಈ ದಲಿತ ಚಳುವಳಿಯನ್ನು ಒಂದು ಕಡೆ ನಾವು ಸಾಮಾಜಿಕ ಚಳುವಳಿ ಅಂತ ಹೇಳಿ ಕರೆಯುವಾಗಲೇ ಅದೊಂದು ವೈಚಾರಿಕ ಚಳುವಳಿಯಾಗಿಯೂ ಕೂಡ ಸಾಹಿತ್ಯದಲ್ಲಿ ಹೇಗೆ ಸಾಹಿತ್ಯದ ಒಂದು ಹೊಸ ಆಶಯವನ್ನು ಸೃಷ್ಟಿ ಮಾಡೋಕ್ಕೆ, ಹೊಸ ಆಕೃತಿಯನ್ನು ಸೃಷ್ಟಿ ಮಾಡೋದಕ್ಕೆ ಕಾರಣ ಆಯಿತು. ಅದರಿಂದ ಕನ್ನಡ ಸಾಹಿತ್ಯದಲ್ಲಿ ಒದಗಿ ಬಂದಂಥ ಒಂದು ವೈವಿಧ್ಯತೆ ಏನು, ಎಂಥ ಅದ್ಭುತವಾದಂತಹ ಒಂದು ಸಾಹಿತ್ಯ ಸೃಷ್ಟಿಯಾಗಿದೆ. ಸಿದ್ಧಲಿಂಗಯ್ಯನಂಥವರ
ಆ ಒಂದು ಸಾವಿರಾರು ನದಿಗಳು ಇರಬಹುದು, ಅಥವಾ ದೇವನೂರು ಮಹಾದೇವ ಅವರ ಕುಸುಮಬಾಲೆಯಂತಹ ಒಡಲಾಳಂಥ ಕೃತಿಗಳಿರಬಹುದು. ಹೀಗೆ ನಾವು ಹೇಳ್ತಾ ಹೋದ್ರೆ, ಅಥವಾ ಅನೇಕ ಆತ್ಮಕಥೆಗಳು, ಮಾಲ್ಗತ್ತಿಯವರ ಕೃತಿಗಳು ಪಟ್ಟಿ ಮಾಡ್ಬೋದು. ಈಗಾಗಲೇ ನಿಮಗೆ ಮೊದಲ ಆ ಒಂದು ಮಣೆಗಾರದ ದಲಿತ ಆತ್ಮಕಥೆಗಳಲ್ಲಿ ಅದನ್ನೆಲ್ಲ ನಾವು ಪರಿಚಯ ಮಾಡಿಕೊಟ್ಟಿದ್ದೀನಿ ನಿಮಗೆ. ಸೊ ಈ ತರಹ ನೀವು ಸಾಹಿತ್ಯದ ವಿದ್ಯಾರ್ಥಿಗಳು ಒಂದು ಕೃತಿಯನ್ನು ಅಧ್ಯಯನ ಮಾಡಿದ ನಂತರದಲ್ಲಿ ಈ ರೀತಿಯ ಒಂದು ಚರ್ಚೆಗಳಿಗೆ ತೊಡಗೋದಿದೆಯಲ್ಲ, ಅದು ನಿಮ್ಮ ಒಂದು ವಿಚಾರ ಶಕ್ತಿಯನ್ನು ವಿಸ್ತರಿಸ್ತಾ ಹೋಗುತ್ತೆ. ಸಾಹಿತ್ಯವನ್ನು ಅರಿಯುವ ಹಲವು ದೃಷ್ಟಿಕೋನಗಳನ್ನು, ಆಯಾಮಗಳನ್ನು ನೀವು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದದ್ದು ಈ ಸಂದರ್ಭದಲ್ಲಿ ನೀವು ಗುಂಪು ಚರ್ಚೆಗೆ ತಗೊಳ್ಬಹುದಾದದ್ದು, ನಮ್ಮಲ್ಲಿ ಒಂದಿದೆ, ಸಾಹಿತ್ಯ ಅಂತಕ್ಕಂಥದ್ದು ಕಲೆಗಾಗಿ ಸಾಹಿತ್ಯ, ಅಥವಾ ಸಾಹಿತ್ಯ ಅನ್ನೋದೊಂದು ಕಲೆ. ಅದು ಸಾಹಿತ್ಯದ ಬಹಳ ಪ್ರಧಾನ ಉದ್ದೇಶ ಅದೊಂದು ಮನರಂಜನೆ ಅಥವಾ ಒಂದು ಸಾಹಿತ್ಯ, ಒಂದು ಹಿತವನ್ನು, ಒಂದು ಓದುಗನಲ್ಲಿ ಒಂದು ರೀತಿಯ ಸಂತೋಷವನ್ನು ಕೊಡ್ತಕ್ಕಂಥದ್ದಾಗಬೇಕು. ಕಲೆಗಾಗಿ ಕಲೆ ಅನ್ನುವ ತರಹದ ಕೆಲವು ಘೋಷಣೆಗಳು ಸಾಹಿತ್ಯದ ಪರವಾಗಿ. ಸಾಹಿತ್ಯ ಅನ್ನೋದು ಹೇಗಿರಬೇಕು ಅಂತ, ಸಾಹಿತ್ಯದ ನಿಜವಾದ ಉದ್ದೇಶ ಏನು ಅಂತ, ಇದು ಈ ಸಾಹಿತ್ಯ ಅನ್ನುವುದರ ಮೂಲ ಉದ್ದೇಶ ಮತ್ತು ಆ ಸಾಹಿತ್ಯದಿಂದ ಆಗ್ತಕ್ಕಂಥ ಪರಿಣಾಮಗಳು ಕಾಲದಿಂದ ಕಾಲಕ್ಕೆ ಅದು ಹೇಗೆ ಬದಲಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಸಾಹಿತ್ಯದ ವಿದ್ಯಾರ್ಥಿಗಳಾದ ನಿಮಗೆ ಬಹಳ ಮುಖ್ಯ ಆಗುತ್ತೆ. ನೀವು ದಲಿತ ಮತ್ತು ಬಂಡಾಯ, ಅಥವಾ ನೀವು ಲೆನಿನ್ ಮತ್ತು ಸ್ಟಾಲಿನ್, ಅಥವಾ ಈ ಒಂದು ಯಾರು ಮಾರ್ಕ್ಸಿಸ್ಟ್ ಚಿಂತನೆ, ಸಮಾಜವಾದಿ ಚಿಂತನೆಗಳು ಬರ್ತಾ ಹೋಯ್ತು, ಆ ಸಂದರ್ಭದಲ್ಲಿ ನಿಧಾನವಾಗಿ ಸಾಹಿತ್ಯ ಅನ್ನುವಂಥದ್ದು ಕೇವಲ ಒಂದು ಮನರಂಜನೆಗಾಗಿ ಅಥವಾ ಕವಿ ತನ್ನ ಸ್ವ ಆನಂದಕ್ಕಾಗಿ ಬರ್ಕೊಳ್ಳುವಂಥದ್ದು ಅನ್ನುವಂಥದ್ದೆಲ್ಲವನ್ನ ಪಕ್ಕಕ್ಕೆ ತಳ್ಳಿತು. ಅದರ ಬದಲಾಗಿ ಸಾಹಿತ್ಯ ಅನ್ನುವಂಥದ್ದು ಸಮಾಜದ ಒಂದು ಬದಲಾವಣೆಗೆ ಪ್ರಯತ್ನಿಸದೇ ಇದ್ರೆ, ಒಂದು ಸಾಮಾಜಿಕ ಬದ್ಧತೆ ಅನ್ನುವಂಥದ್ದು ಕವಿಯಾದವನಿಗೆ, ಕಲೆಗಾರನಾದವನಿಗೆ, ಸಾಹಿತಿಯಾದವನಿಗೆ ತಾನು ಬದುಕ್ತಾ ಇರುವಂತಹ ಸಮಾಜವನ್ನು ಒಂದಷ್ಟು ಹಸನಾಗಿಸುವುದರ ಕಡೆಗೆ ಒಂದು ಬದ್ಧತೆ ಇಲ್ಲದೆ ಇದ್ರೆ ಅಂತಹ ಸಾಹಿತ್ಯಕ್ಕೆ ಬೆಲೆ ಇಲ್ಲ ಅನ್ನುವಂಥ ಒಂದು ಹೊಸ ಚಿಂತನೆ ಬೆಳೆದಂಥದ್ದು. ಹಾಗಾಗಿಯೇ ಕೇವಲ ಒಂದು ಹಕ್ಕಿ, ಹೂವು, ಹಣ್ಣು, ಕನಸು, ಮೋಡ, ಪ್ರಕೃತಿ ಅಂತ ಹೇಳಿ ಬರೀತಕ್ಕಂಥದ್ದಲ್ಲ. ಬರೀ ವೈಯಕ್ತಿಕ ಸ್ವ ನೋವು ನಲಿವುಗಳಷ್ಟೇ ಅಲ್ಲ, ಅದರ ಆಚೆಗಿರ್ತಕ್ಕಂಥ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಒಂದು ಸಮಾಜವನ್ನು ಅವನು ನೋಡಬೇಕಾಗತ್ತೆ, ಅಲ್ಲಿನ ಸಮಸ್ಯೆಗಳನ್ನು ಅರ್ಥ ಮಾಡ್ಕೋಬೇಕಾಗತ್ತೆ, ಅದನ್ನು ಒಂದು ಪರಿಹರಿಸುವುದರತ್ತ ಅವನ ಒಂದು ಪ್ರಯತ್ನ ಇರಬೇಕಾಗತ್ತೆ. ಅದನ್ನೇ ಬಂಡಾಯ ಸಾಹಿತ್ಯ ಕವಿತೆ ಖಡ್ಗವಾಗುವ ಮಾತನ್ನು ಹೇಳಿತ್ತು. ಖಡ್ಗದ ರಕ್ತ ಸುರಿಸುವ ಹೋರಾಟವಲ್ಲ ಅದು, ಅದು ಮಾಡಬೇಕಾದದ್ದು ಎಲ್ಲಿ ಪರಿಣಾಮವನ್ನು ಅಂದರೆ ನಮ್ಮ ಎದೆಯಲ್ಲಿ, ನಮ್ಮ ಆಲೋಚನೆಯಲ್ಲಿ. ಅದಕ್ಕೆ ನಮ್ಮ ಪೆನ್ ಅನ್ನುವಂಥದ್ದು, ನಮ್ಮ ಬರಹ ಅನ್ನುವುದು ಅದು ಖಡ್ಗಕ್ಕಿಂತಲೂ ಹರಿತವಾಗಬೇಕಾಗಿದೆ. ಆ ಮೂಲಕ ಒಂದು ಬಗೆಯ ಒಂದು ಸಾಮಾಜಿಕ ಕ್ರಾಂತಿಯನ್ನು, ವೈಚಾರಿಕ ಕ್ರಾಂತಿಯನ್ನು, ಸಮಾಜದ ಆಲೋಚನೆಯನ್ನು ಬದಲಾಯಿಸುವ ಮೂಲಕ ಇಡೀ ಸಾಮಾಜಿಕವಾದಂತಹ ಒಂದು ವ್ಯವಸ್ಥೆಯನ್ನೇ ಬದಲಾಯಿಸುವುದರತ್ತ ಒಂದು ಹೊಸ ಕನಸನ್ನು ಹೊತ್ತು ನಡೆದಂಥದ್ದು ಈ ದಲಿತ ಮತ್ತು ಬಂಡಾಯ ಸಾಹಿತ್ಯ. ಹಾಗಾಗಿ ಸಾಹಿತ್ಯ ಮತ್ತು ಸಾಮಾಜಿಕ ಬದ್ಧತೆಗಿರುವಂತಹ ಸಂಬಂಧ ಏನು, ಆ ಸಮಾಜದ ಪರಿವರ್ತನೆಯ ಬಗೆಗೆ ಆ ಸಾಹಿತ್ಯ ಹೇಗೆ ಆಲೋಚಿಸಬೇಕಾಗುತ್ತೆ, ಸಾಹಿತ್ಯ ಹೊಣೆಗಾರಿಕೆ ಏನು, ಒಬ್ಬ ಕಲಾವಿದನ ಹೊಣೆಗಾರಿಕೆ ಏನು ಅನ್ನುವಂಥದ್ದನ್ನು ಈ ದಲಿತ ಚಳುವಳಿ ಮತ್ತು ದಲಿತ ಸಾಹಿತ್ಯ ಹಾಗೂ ಬಂಡಾಯ ಸಾಹಿತ್ಯದ ಹಿನ್ನೆಲೆಯಲ್ಲಿ ಕನ್ನಡ ಒಂದು ತರಗತಿಗಳ ಒಳಗೆ ಖಂಡಿತವಾಗಿಯೂ ಸಾಹಿತ್ಯದ ವಿದ್ಯಾರ್ಥಿಗಳು ಚರ್ಚೆಯನ್ನು ನಡೆಸಲೇಬೇಕಾಗತ್ತೆ. ಇಂಥ ಎಲ್ಲ ಚರ್ಚೆಗಳು ನಿಮ್ಮ ಒಂದು ಸಾಹಿತ್ಯಿಕ ಅನುಭವವನ್ನು ಮತ್ತು ಸಾಹಿತ್ಯಿಕ ಅಭಿವ್ಯಕ್ತಿಯನ್ನು ಹೆಚ್ಚು ಹೆಚ್ಚು ಸಾಹಿತ್ಯವನ್ನು ಅರಿಯುವುದಕ್ಕೆ ಸಹಾಯವನ್ನು ಮಾಡುತ್ತೆ ಅಂತ ಹೇಳಿ ಭಾವಿಸಿದ್ದೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಖಂಡಿತವಾಗಿಯೂ ಈ ತರಗತಿ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇಂಥ ನಿಮ್ಮ ಅಧ್ಯಾಪಕರು ಕೊಡಬಹುದಾದಂತಹ ತರಗತಿಯ ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸ್ತೀರಿ. ಜೊತೆಗೆ ಇದೆಲ್ಲವೂ ಖಂಡಿತ ನಿಮ್ಮ ಪರೀಕ್ಷೆಯಲ್ಲಿ ನಿಮ್ಮ ಉತ್ತರಗಳನ್ನು ಬರೆಯುವಾಗಲೂ ಕೂಡ ಸಹಾಯವನ್ನು ಖಂಡಿತ ಮಾಡ್ತದೆ. ಹಾಗಾಗಿ ಈ ತರಗತಿ
ಈ ಒಂದು ನನ್ನ ವಿಚಾರಗಳು ನಿಮಗೆ ಇಷ್ಟವಾಗಿರಬಹುದು. ಜೊತೆಗೆ ನಿಮ್ಮದೇ ಆದಂತಹ ತರಗತಿ ಚಟುವಟಿಕೆ ಮತ್ತಷ್ಟು ಇನ್ನೇನಾದರೂ ಮಾಡಬೇಕು ಅಂತ ಹೇಳಿ ನಿಮ್ಗೆ ಅನಿಸಿದ್ರೆ ಖಂಡಿತ ನೀವು ಆ ರೀತಿ ಯೋಚನೆಯನ್ನು ಮಾಡಿ ಮತ್ತು ಕವಿತೆಗಳನ್ನು ಬರೆಯುವಂಥ ಚಟುವಟಿಕೆಗಳನ್ನು ಅಥವಾ ಒಂದು ಪ್ರಬಂಧ ಬರೆಯುವಂಥ ಚಟುವಟಿಕೆಗಳನ್ನು ನೀವು ಏನು ಬೇಕಾದರೂ ಮಾಡ್ಬೋದು. ಕನ್ನಡದಲ್ಲಂತೂ ಅನೇಕ ಶ್ರೇಷ್ಠರಾದಂತಹ ದಲಿತ ಆತ್ಮಕಥೆಗಳನ್ನು ಬರೆದಿರ್ತಕ್ಕಂಥ ಲೇಖಕರುಗಳು, ಕವಿಗಳು ನಮ್ಮ ಸುತ್ತಮುತ್ತ ಇದ್ದೇ ಇದ್ದಾರೆ. ಅಂಥವರನ್ನು ನೀವು ನಿಮ್ಮ ಕಾಲೇಜಿಗೆ ಕರೆಸಿ ಅವರ ಅನುಭವಗಳ ಜೊತೆಗೆ ಒಂದು ಸಂವಾದವನ್ನು ನಡೆಸ್ಬೋದು. ಅವರ ಅನುಭವಗಳನ್ನು ಹಂಚ್ಕೊಳ್ಳೋದಕ್ಕೆ ಹೇಳ್ಬೋದು. ಯಾವೆಲ್ಲ ಅನುಭವಗಳು ಅವರ ಆತ್ಮಕಥೆಯಲ್ಲಿದೆಯೋ ಅದಲ್ಲದೆಯೂ ಅದರಲ್ಲಿ ಬರೆದೇ ಇರುವಂಥ ಎಷ್ಟೋ ವಿಶಿಷ್ಟವಾದ ಅನುಭವಗಳನ್ನು ಅವರು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಆಗ್ಬೋದು. ಇದೊಂದು ನಿಜವಾಗಿಯೂ ಕೂಡ ಸಾಹಿತ್ಯದ ವಿದ್ಯಾರ್ಥಿಗೆ ಈ ರೀತಿ ಬರಹಗಾರರೊಂದಿಗಿನ ಒಂದು ಸಂವಾದ ಇದೆಯಲ್ಲ, ಅದು ಬಹಳ ಬಹಳ ಮುಖ್ಯ ಅಂತ ಹೇಳಿ ನನ್ನ ಭಾವನೆ. ಅಥವಾ ನೀವೇನೇ ವಿದ್ಯಾರ್ಥಿಗಳ ಒಂದು ಪುಟ್ಟ ತಂಡ, ನಿಮ್ಮಲ್ಲೇ ಬೇಕಾದಷ್ಟು ವಿದ್ಯಾರ್ಥಿಗಳಿಗೆ ಒಂದು ಬರೆಯುವಂತಹ ವಿಶೇಷತೆ ಇರುತ್ತೆ, ಕೆಲವರಿಗೆ ಸಂದರ್ಶನ ಮಾಡುವ ಕೌಶಲ್ಯ ಇರುತ್ತೆ, ಮತ್ತು ಕೆಲವರಿಗೆ ಒಂದು ಸಿನಿಮೆಟೋಗ್ರಫಿಯನ್ನು ಕಲ್ತಿರ್ತಾರೆ, ಅಥವಾ ಒಂದು ವಿಡಿಯೋಗ್ರಾಫನ್ನು ಮಾಡಿ ಒಂದು ಎಡಿಟ್ ಮಾಡಿ ಒಂದು ಪುಟ್ಟ ಸಂದರ್ಶನವನ್ನು ನೀವು ವಿಡಿಯೋಗ್ರಾಫ್ ಕೂಡ ಮಾಡ್ಬೋದು. ಏಕೆಂದರೆ ಇವತ್ತು ಸಾಹಿತ್ಯದ, ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಂದರೆ ಬರೀ ಒಂದು ಕವಿತೆ ಕಾವ್ಯ ಬರ್ಕೊಂಡು ಕೂತ್ಕೊಳ್ಳೋದೇನಲ್ಲ, ನಿಮಗೆ ಅನೇಕ ಬಗೆಯ ಇತರ ಒಂದು ಕೌಶಲ್ಯಗಳು ಕೂಡ ಬರಬೇಕಾಗತ್ತೆ. ಹೋಗಿ ಕೆಲವು ಕವಿಗಳ ಮನೆಗೆ ಹೋಗಿ ಏನೇನು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಹೇಳಿ ಮೊದಲೇ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು, ಅಂಥವರ ಆ ಒಂದು ಕೃತಿಯನ್ನು ಓದ್ಕೊಂಡು ಹೋಗಿ ಅದರಲ್ಲಿ ಕೆಲವು ಪ್ರಶ್ನೆಗಳನ್ನು ಎತ್ಕೊಂಡು ಅವರ ಒಂದು ಬಾಲ್ಯದಿಂದ ಅವರ ಅನುಭವದ ಲೋಕದ ಒಳಗಡೆಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಅವರೊಂದು ಪುಟ್ಟ ಸಂದರ್ಶನವನ್ನು ಮಾಡಿ ನಿಮ್ಮ ಗೆಳೆಯರ ಮುಂದೆ ಒಂದು ಪುಟ್ಟ ವಿಡಿಯೋವನ್ನು ಕೂಡ ನೀವು ಬಿಡುಗಡೆ ಮಾಡಬಹುದು. ಇದೆಲ್ಲವನ್ನ ಸಾಹಿತ್ಯದ ವಿದ್ಯಾರ್ಥಿಗಳು ಖಂಡಿತ ಮಾಡಬಹುದಾಗತ್ತೆ. ಮಾಡೋದಕ್ಕೆ ನಿಮಗೆ ಒಂದು ಕೌಶಲ್ಯವನ್ನು ಕೂಡ ನೀವು ಕಲ್ತ್ಕೋಬೇಕಾಗತ್ತೆ. ಅದು ನಿಮ್ಮಲ್ಲಿ ಇದೆ ಕೂಡ ಅಲ್ವಾ? ಹಾಗಾಗಿ ಇದನ್ನು ನೀವು ನಿಮ್ಮ ತರಗತಿಯ ಒಳಗಡೆಗೆ ನಿಮ್ಮ ಸೆಮಿನಾರ್ನ ದಿವಸ ನೀವು ಯಾವ ಸೆಮಿನಾರ್ ಟಾಪಿಕ್ ಇಟ್ಕೊಂಡಿರ್ತದೋ ಅಂಥದ್ದೇ ಕವಿಯ ಈ ಒಂದು ಪುಟ್ಟ ಒಂದು ಬಿಟ್ಟನ್ನು, ಒಂದು ವಿಡಿಯೋ ಚಿತ್ರದ ಒಂದು ತುಣುಕನ್ನು ಕೂಡ ನೀವು ಪ್ರದರ್ಶನ ಮಾಡಬಹುದು. ಇದೆಲ್ಲವೂ ಕೂಡ ನಿಮ್ಮಲ್ಲಿ ಮತ್ತಷ್ಟು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಇದು ನಿಮ್ಮ ಮತ್ತು ನಿಮ್ಮ ತರಗತಿಯ ಅಧ್ಯಾಪಕರ ಆ ಒಂದು ಆಲೋಚನೆಗೆ ಬಿಟ್ಟದ್ದು. ಈ ತರಗತಿ ನಿಮಗೆ ಇಷ್ಟವಾಗಿದೆ ಅನ್ನುವಂಥ ನಂಬಿಕೆಯಲ್ಲಿ ನಮಸ್ಕಾರ.